ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಎಲ್ಲ ಸಪೋಟ ಗಿಡಗಳಲ್ಲಿ ಏನಂದರೆ ಕಾಯಿದೆ, ಬಟ್ ಅಷ್ಟೊಂದಾಗಿ ತುಂಬ ಕಾಯಿ ಏನಿಲ್ಲ. ಏನಕ್ಕಂದರೆ ಇವೆಲ್ಲ ತುಂಬ ದೊಡ್ಡದಾಗಿ ಬೆಳೆದಿದೆ ಅಷ್ಟೇ. ಯಾವುದೇ ಮರ ದೊಡ್ಡದಾಗಿ ಬೆಳೆದ್ರೆ ಅದ್ರ ತುಂಬ ಕಾಯಿ ಇರಬೇಕು. ಆದರೆ ಏನಂದರೆ ಇಲ್ಲಿ ತುದಿಗೆ ಹೋದಷ್ಟು ಇದ್ರ ಕಾಯಿಗಳನ್ನ ಸಂಖ್ಯೆ ಕಡಿಮೆ ಆಗ್ತಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ತುಂಬ ಎತ್ತರಕ್ಕೆ ಬೆಳೆದಿದೆ. ಮತ್ತು ಇಲ್ಲಿ ಯಾವುದೇ ಕಾಯಿಗಳ ಸಂಖ್ಯೆಯನ್ನು ನೋಡಿ. ಇವಾಗ ಇದನ್ನು ಯಾವ ರೀತಿ ಪ್ರೂನ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಈಗ ನೋಡೋಣ, ಇದನ್ನು ಈಗ ತುದಿಯಲ್ಲಿ ಏನು ಬೆಳೆದಿದೆಯೋ ಅದರಲ್ಲಿ ಯಾವುದೇ ಕಾಯಿಗಳಿಲ್ಲ ಮತ್ತು ಹೂಗಳು ಸಂಖ್ಯೆನೂ ಕಡಿಮೆ ಇದೆ. ಈಗ ನಾವು ಅದನ್ನು ಕಟ್ ಮಾಡಿ ತೆಗಿಯೋಣ. ಅದನ್ನು ಕಟ್ ಮಾಡಬೇಕು ಅಂದರೆ ಫಸ್ಟು ಇವಾಗ ನಾವು ಈ ಥರ ಮರ ಏರಬೇಕು. ಈ ಮರ ಹತ್ತದ ಮೇಲೆ ನನಗೆ ಇಲ್ಲೊಂದು ಕಾಣಿಸ್ತಿರೋಂಥದ್ದು ಇದು ಬಂದು ವೈರಸ್ ಪ್ಲಾಂಟ್. ಇದು ಇಲ್ಲೇನು ನೋಡ್ತಿದ್ದೀರಾ, ಇದು ಅಂಟ್ಕೊಂಡಿದೆ. ಇದು ಅಂದರೆ ಸಪೋಟ ಮರದ ಕಾಂಡಕ್ಕೇ ಅಂಟ್ಕೊಂಡು ಬೆಳೆದಿದೆ. ಇದು ಕಾಯಿ ಕೂಡ ಬಿಟ್ಟಿದೆ, ಬಟ್ ಇದರಿಂದ ನಮಗೆ ಯಾವುದೇ ಯೂಸ್ ಇಲ್ಲ. ಸೊ ನಾವಿವಾಗ ಇದನ್ನು ಕೀಳಕ್ಕೆ ಟ್ರೈ ಮಾಡೋಣ. ನೋಡ್ಬೋದು, ಇದು ಈ ಫುಲ್ ಗಟ್ಟಿಯಾಗಿ ಅಂಟ್ಕೊಬಿಟ್ಟಿರುತ್ತೆ. ಇದು ಅದ್ರ ಬೇರುಗಳನ್ನ ಆ ಕಾಂಡದ ಒಳಗಡೆನೇ ಕಳಿಸಿ ಅದು ಫುಲ್ ಗಟ್ಟಿ ಅಂದರೆ ಫುಲ್ ಗಟ್ಟಿಯಾಗಿರುತ್ತೆ. ಅದನ್ನು ನೋಡೋಕ್ಕೆ ಸಹ ಅದು ಒಂದು ಬ್ರ್ಯಾಂಚ್ ಥರನೇ ಕಾಣಿಸ್ತಿರುತ್ತೆ. ಇದನ್ನು ಕೀಳೋದು ತುಂಬ ಕಷ್ಟ ಇದೆ. ಈಗೇನು ಮಾಡೋಣ ಅಂದರೆ ಇದನ್ನು ಇಲ್ಲಿ ಕುಯ್ಯೋಣ. ಈಗ ಇದನ್ನು ಈ ಪಾಟಿಂದ ಇಲ್ಲಿಗೆ ಕಟ್ ಮಾಡಿ ತೆಗೆದ್ರೆ ಇದು ಸಿಂಪಲ್. ಈಗ ನಾನು ಕಟ್ ಮಾಡ್ತಿದ್ದೀನಿ. ಇದು ಬಂದು ಈ ರೆಂಬೆ ಫುಲ್ ಟಾಪಿಗೆ ಬೆಳೆದಿರೋದು. ಇದು ಇನ್ನೇ ಉದ್ದಕ್ಕೆ ಬೆಳ್ಕೊಂಡಿದೆ ಅಷ್ಟೇ. ನಾನು ನೋಡಿ ಕುಯ್ತಾ ಇದ್ದೀನಿ. ಇದನ್ನು ಇಲ್ಲಿ ಕುಯ್ದು ನಾನು ಇಲ್ಲಿ ನೋಡಿ ಹತ್ತು ಮರ ಇದಷ್ಟೇ. ಇದೊಂದೇ ರೆಂಬೆ ಕುಯ್ಯೋದು. ಇನ್ನು ರಿಮೈನಿಂಗ್ ಎಲ್ಲ ಇದು ಕೆಳಗಡೆನೇ ಇದೆ. ಬಟ್ ಇದು ಟಾಪಿಗೆ ಹೋಗಿದ್ದು ಒಂದು ರೆಂಬೆ ಮಾತ್ರ ಕಟ್ ಮಾಡಿದ್ದೀನಿ. ಇಲ್ಲಿ ಈ ಕೆಳಗಡೆ ಬಿದ್ದಿದೆ. ಇದು ನಾನು ಸ್ವಲ್ಪ ಇವಾಗ ಮರದಿಂದ ಕೆಳಗಡೆ ಇಳಿತೀನಿ. ಇಳಿದ ಮೇಲೆ ಇದು ಇನ್ನೊಂದು ಸರಿ ನಿಮಗೆ ಇದನ್ನು ತೋರಿಸ್ತೀನಿ. ಇದನ್ನು ಈ ವೈರಸ್ ಗಿಡ ಏನಿದೆ ಇದು ಯಾವ ರೀತಿ ಇದೆ ಅಂತ ಅದು ಕೆಳಗಡೆಯಿಂದ ತೋರಿಸ್ಲಿಕ್ಕೆ ಈಸಿ ಆಗುತ್ತೆ ಸ್ವಲ್ಪ. ಓಕೆ, ಇವಾಗ ಇದು ರೆಂಬೆ ಕೆಳಗಡೆ ಬಿದ್ದಿದೆ. ನಾನು ಕರೆಕ್ಟಾಗಿ ಇದನ್ನು ಇಲ್ಲಿ ಕಟ್ ಮಾಡಿದ್ದೀನಿ. ಇದ್ರ ಸುತ್ತ ಇದ್ದದ ರೆಂಬೆಗಳು ಕೂಡ ಕಟ್ ಮಾಡಿದ್ದೀನಿ. ಅವು ಕೂಡ ಮೇಲಕ್ಕೇ ಬೆಳೆದಿತ್ತು. ಈಗ ನೀವು ಇದೇನು ನೋಡ್ತಿದ್ದೀರಾ, ಇವು ರಿಮೈನಿಂಗ್ ರೆಂಬೆಗಳು. ಇವು ಕೆಳಗಡೆನೇ ಇದೆ. ಆಲ್ಮೋಸ್ಟ್ ನಮಗೆ ಕೈಗೆಟ್ಸೋಷ್ಟು ದೂರದಲ್ಲಿವೆ. ಇದರಿಂದ ಕಾಯಿಗಳನ್ನ ಹಾರ್ವೆಸ್ಟ್ ಮಾಡಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ನೋಡಿದ್ರೆ ಇದು ಕೂಡ ಒಂದು ಪಾರ್ಟ್ ಆಫ್ ಸಪೋಟ ಗಿಡ ಅನಿಸುತ್ತೆ. ಅಂದರೆ ಅದರಲ್ಲಿ ಒಂದು ರೆಂಬೆ ಥರ ಕಾಣಿಸುತ್ತೆ. ಆದರೆ ಇದು ಆ್ಯಕ್ಚುಲ್ ಆಗಿ ಇದು ಯಾವುದೇ ಸಪೋಟ ಗಿಡ ಅಲ್ಲ. ನೀವು ಬೇಕಾದರೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡಿ ಇದ್ರದ್ದೇ ಅದು ಕಾಯಿಗಳು ಯಾವ ರೀತಿ ಬಿಟ್ಟಿದೆ ಅಂತ. ಇದು ಈ ಮರಕ್ಕೆ ಹೇಗೆ ಅಂಟ್ಕೊಂಡಿರುತ್ತಪ್ಪ ಅಂದರೆ ಈ ಥರ ಇದ್ರ ಬೇರುಗಳನ್ನ ಇದ್ರ ರೆಂಬೆ ಮೂಲಕ ಇದು ತೂರಿಸಿ ಇದು ಬೆಳೆಯೋಕ್ಕೆ ಬೇರುಗಳು ಈ ರೆಂಬೆ ಒಳಗಡೆ ಹೋಗ್ಕೊಂಡಿದೆ. ನೋಡಿ, ಇವಾಗ ನಾನು ಇದನ್ನು ಕೀಳಕ್ಕೆ ಟ್ರೈ ಮಾಡ್ತೀನಿ. ಈಗ ಇಲ್ಲೇನು ನೋಡ್ತಿದ್ದೀರೋ ಈ ಸಪೋಟ ಗಿಡನ ನಾನು ಆಲ್ಮೋಸ್ಟ್ 1 months ಬ್ಯಾಕ್ ಪ್ರೂನ್ ಮಾಡಿರೋದು. ಇದು ನಾನು ಪ್ರೂನ್ ಮಾಡಬೇಕಾದ್ರೆ ಈ ಈಚ್ಗಳೆಲ್ಲ ಸಣ್ಣದಿದ್ದು ಇವಾಗ ಸ್ವಲ್ಪ ದಪ್ಪಕ್ಕಾಗಿದೆ. ಮತ್ತು ಹೂಗಳು ಕೂಡ ಚೆನ್ನಾಗಿ ಬರ್ತಿದೆ. ನೋಡ್ತಿರ್ಬೋದು. ಇದನ್ನು ಕೂಡ ಅಷ್ಟೇ ತುಂಬ ದಪ್ಪಕ್ಕೆ ಉದ್ದಕ್ಕೆ ಬೆಳೆದಿತ್ತು. ನನಗೆ ಮೇಲೆ ಹೋದಷ್ಟು ಆ ಕಾಯಿಗಳನ್ನ ನಾನು ಕೀಳೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ಇದನ್ನು ಈ ಥರ ಪ್ರೂನ್ ಮಾಡ್ಕೊಂಡಿದ್ದೀನಿ. ಅಂದರೆ ಆದಷ್ಟು ನನಗೆ ಕೈಗೆ ಎಡ್ಸೋ ಲೆವೆಲ್ಲನ್ನೇ ಗಿಡ ಇರಬೇಕು ಅಂತ ಹೇಳಿ. ನೋಡ್ತಿರ್ಬೋದು ನೀವು ಸುತ್ತ ನೋಡಿದ್ರೆ ಒಳ್ಳೆ ಬುಷಿ ಥರ ಈ ಗಿಡ. ಇವಾಗ ನನಗೆ ಆಲ್ಮೋಸ್ಟ್ ಸ್ವಲ್ಪ ಬೆಂಡ್ ಮಾಡಿದ್ರೆ ಕೈಗೆ ಸಿಗೋ ಥರ ಇರುತ್ತೆ. ಇದನ್ನು ಅಷ್ಟೇ. ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಬರೀ ತುದಿ ಮಾತ್ರ ತೆಗೆದಿದ್ದೀನಿ.
ಇದನ್ನು ಸ್ವಲ್ಪ ದೊಡ್ಡ ಮರದ ಥರ ಕಾಣಿಸ್ತಾ ಇತ್ತು ಮತ್ತು ತುಂಬ ಹರಡ್ಕೊಂಡಿತ್ತು. ಈಗ ಅದ್ರ ತುದಿ ತೆಗೆದ ಮೇಲೆ ಇದು ಸ್ವಲ್ಪ ಪರವಾಗಿಲ್ಲ. ನೆಕ್ಸ್ಟ್ ಇಯರ್ ಕ್ರಾಪಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಳ್ದಂಗೆ ಇದರಲ್ಲಿ ಕೂಡ ವೈರಸ್ ಗಿಡ ಬಂದಿದೆ, ಇಲ್ಲಿ ನೋಡ್ಬೋದು ನೀವು. ಇದು ಇಲ್ಲೂ ಕೂಡ ಬೆಳೀತಿದೆ, ಈ ಮರದಲ್ಲಿ ಕೂಡ. ಇದನ್ನು ಕೂಡ ತೆಗಿಬೇಕು. ಆ ಗಿಡದ ಎಲ್ಲ ಎನರ್ಜಿನ ಅದು ಎಳ್ಕೊಂಡು ಅದು ಬೆಳೀತಿರುತ್ತೆ. ಆ್ಯಕ್ಚುಲಿ ಅದರಿಂದ ನಮ್ಗೆ ಯಾವುದೇ ಅನುಕೂಲ ಇಲ್ಲ, ಅದು ವೇಸ್ಟ್ ಪ್ಲ್ಯಾಂಟ್. ಅದು ಅದನ್ನು ತೆಗೆದಷ್ಟು ನಮ್ಮ ಸಪೋಟ ಗಿಡಕ್ಕೆ ಒಳ್ಳೆಯದಾಗುತ್ತೆ. ನೋಡಿ ಎಷ್ಟು ಉದ್ದಕ್ಕೆ ಬೆಳೆದಿದೆ ಅಂದರೆ ನಾವು ಇದರಿಂದ ಏನು ಕಾಯಿ ಕೀಳೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಈಚುಗಳೆಲ್ಲ ಇದೆ, ತುಂಬಾ ಇದೆ. ನೋಡಿ, ಇದನ್ನು ಕೂಡ ಪ್ರೂನ್ ಮಾಡಬೇಕು. ಇನ್ನು ಪ್ರೂನಿಂಗ್ ಆಗಿಲ್ಲ ಇದ್ರದ್ದು ಕೂಡ. ನೋಡ್ಬೋದು ಇದು 10 ವರ್ಷದ ಗಿಡ ಇದೆ. ಇದು ಸಪೋಟ ಮರ 10 ವರ್ಷ ಆಗಿದೆ ಇದನ್ನ ಹಾಕಿ. ಇಲ್ಲಿ ನೋಡ್ಬೋದು ಹೆಂಗೆ ಬೆಳೆದಿದೆ ಅಂದರೆ ಫುಲ್ಲು ಟಾಪಿಗೆ ಹೋಗಿದೆ. ಬಟ್ ಏನಂದರೆ ಇದರಲ್ಲಿ ಯಾವುದೇ ನೀವು ನೋಡಿದ್ರೆ ಯಾವುದೇ ಕಾಯಿಗಳಿಲ್ಲ, ಏನಿಲ್ಲ. ಸುಮ್ಮನೆ ನೋಡೋಕೆ ಮಾತ್ರ ದೊಡ್ಡ ಗಿಡ ಅಷ್ಟೇ. ನಮಗೆ ಕ್ರಾಪ್ ಅಂತೂ ತುಂಬ ಕಡಿಮೆ ಇದೆ. ಒಂದು 5 kg 10 kg ಅಷ್ಟು ಸಿಗಲ್ಲ ಇದರಿಂದ ನೋಡೋದಾದರೆ. ಅದಕ್ಕೆ ಇದನ್ನು ಇನ್ನೂ ಪ್ರೂನ್ ಮಾಡಿಲ್ಲ. ಈಗ ನೆಕ್ಸ್ಟ್ ಇದನ್ನು ಪ್ರೂನ್ ಮಾಡೋದಿದೆ. ಇಲ್ಲೇನು ಕಾಣಿಸ್ತಿದೆಯಲ್ಲ ಈ ಗಿಡಗಳು ಬಂದು ಲಾಸ್ಟ್ 6 months ಬ್ಯಾಕ್ ಪ್ರೂನ್ ಮಾಡಿರೋಂಥ ಗಿಡಗಳು. ನೋಡ್ಬೋದು ನೀವು ಇವಾಗ ಇದರಲ್ಲಿ ಕಾಯಿಗಳು ಈಚುಗಳು ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಲಾಸ್ಟ್ ಇಯರ್ ಕ್ರಾಪ್ ಹೋಲಿಸ್ಕೊಂಡ್ರೆ ಈ ಇಯರ್ ಸ್ವಲ್ಪ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ಬರ್ಬೋದು ಇನ್ನು ಕಾಯಿ ಅಂತ. ಎಲ್ಲನೂ ಅಷ್ಟೇ ತುಂಬ ದೊಡ್ಡಕ್ಕೆ ಬೆಳೆದಿತ್ತು. ಇವಾಗ ಇದನ್ನೆಲ್ಲ ಇಲ್ಲಿ ತೆಗೆದಿದ್ದೀವಿ ಮೋಸ್ಟು. ಈ ರೀತಿ ಸೆಂಟ್ರಲ್ಲಿ ತೆಗಿಯೋದ್ರಿಂದ ಇದಕ್ಕೆ ಗಾಳಿ ಬೆಳಕು ಎಲ್ಲ ನೀಟಾಗಿ ಸರ್ಕ್ಯುಲೇಟ್ ಆಗಿ ಇನ್ನಷ್ಟು ಕಾಯಿಗಳು ಕಚ್ಚಲಿಕ್ಕೆ ಹೆಲ್ಪ್ ಆಗುತ್ತೆ. ಇವೆಲ್ಲ ಆಲ್ಮೋಸ್ಟ್ 10 years ಆಗಿದೆ ಇದೆಲ್ಲ ಗಿಡಗಳನ್ನ ಹಾಕಿ. ನಾವು ನೋಡ್ತಿರ್ಬೋದು, ಇದು ಕೂಡ ಲಾಸ್ಟ್ ಇಯರ್ ಪ್ರೂನ್ ಮಾಡಿರೋಂಥ ಗಿಡ. ನೋಡ್ಬೋದು ಇದು ಆಲ್ರೆಡಿ ಚಿಗುರೆಲ್ಲ ಬಂದಿದೆ. ಈಗ ಈ ಚಿಗುರಿಂದ ಹೂಗಳು ಮತ್ತು ಕಾಯಿಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೂಗಳು ಯಾವ ರೀತಿ ಕಾಣಿಸ್ತಿದೆ ಅಂತ. ಇದು ಆದಷ್ಟು ತುಂಬ ಗುಂಡಕ್ಕೆ ಕೆಳಗಡೆನೇ ಇರೋದ್ರಿಂದ ನಮಗೆ ಕಾಯಿಗಳನ್ನ ಕೀಳೋಕ್ಕಾಗಲಿ ಇದೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಥರ ಪ್ರೂನ್ ಮಾಡಿದ್ದೀವಿ. ನೋಡ್ಬೋದು ನೀವು ಎಲ್ಲ ತುದಿನ ಕಟ್ ಮಾಡಿ ಓನ್ಲಿ ಕೆಳಗಡೆ ಇರೋ ಅಷ್ಟೇ ಗಿಡಗಳನ್ನ ಬಿಟ್ಟಿದ್ದೀವಿ. ಈ ಮರದಲ್ಲಿ ಏನು ನೋಡ್ತಿದ್ದೀರಾ, ಇದು ಸ್ವಲ್ಪ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀನಿ. ಹಾರ್ಡ್ ಪ್ರೂನಿಂಗ್ ಅಂದರೆ ಸ್ವಲ್ಪ ದಪ್ಪ ಕೊಂಬೆಗಳನ್ನೇ ತೆಗೆದಿದ್ದೀನಿ, ತುದಿಲಿ ಕೂಡ ತೆಗೆದಿದ್ದೀನಿ. ಇದನ್ನು ಅಷ್ಟೇ ತುಂಬ ದೊಡ್ಡಕ್ಕೆ ಬೆಳ್ಕೊಂಡಿತ್ತು. ಅದರಿಂದ ಇದನ್ನು ನೋಡೋದಾದರೆ ನೀವು ಎಷ್ಟು ದಪ್ಪ ಕೊಂಬೆ ಇಲ್ಲಿಗೆ ಕಟ್ ಮಾಡಿ ತೆಗೆದ್ಬಿಟ್ಟಿದ್ದೀನಿ. ಇದನ್ನು ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕೈಗೆ ಎಟ್ಕೋ ರೀತಿ ಇದೆ, ಆದ್ರೂ ಸ್ವಲ್ಪ ಮೇಲ್ಗಡೆನೂ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಕೂಡ ತುದಿ ಕೂಡ ತೆಗಿಬೇಕು. ಪ್ರೂನ್ ಆದ ನಂತರ ಇದರಲ್ಲಿ ಯಾವ ರೀತಿ ಕಾಯಿ ಕಚ್ಚಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಈಚಿಂದ ಹೋಗಿ ಇವಾಗ ಒಂದರಲ್ಲಿ 2, 3 ಆ ಥರ ಕಾಯಿಗಳು ಬಂದಿದೆ. ಇದೆಲ್ಲ ಈಗ ಈಚಿದೆ, ಇನ್ನು ಮೆಚೂರ್ ಸ್ಟೇಟ್ ಬಂದಿಲ್ಲ. ಇವಾಗ ಸ್ವಲ್ಪ ಇನ್ನು ಡೆವಲಪ್ ಆಗೋದಿದೆ ಇದೆಲ್ಲ ಕಾಯಿಗಳು. ಹೂಗಳು ಕಾಯಿಗಳು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಅಷ್ಟೇ ತುಂಬ ಉದ್ದಕ್ಕೆ ಏನು ಬೆಳೆದಿತ್ತು ಅದನ್ನೆಲ್ಲ ಕಟ್ ಮಾಡಿ ಗುಂಡಾಗಿ ಕಾಣಿಸೋ ಥರ ಮಾಡಿದ್ದೀವಿ ಇದನ್ನು ಗಿಡನ. ಆ್ಯಕ್ಚುಲಿ ಇದು ಚಿಗುರಿದೆ, ಲಾಸ್ಟ್ ಇಯರ್ ಪ್ರೂನ್ ಆಗಿ ನೋಡ್ತಿರ್ಬೋದು. ಇದೆಲ್ಲ ಹೊಸ ಚಿಗುರುಗಳು. ಈ ಥರ ಕಟ್ ಮಾಡಿದ್ರೆ ನಮಗೆ ಹಿಂಗೆಲ್ಲ ತುದಿಯಲ್ಲಿ ಈ ಥರ ಹಿಂಗೆ ಹೊಸ ಚಿಗುರುಗಳು ಬರುತ್ತೆ. ಆ್ಯಕ್ಚುಲಿ ಇದೆಲ್ಲ ಓಕೆ. ಬಟ್ ಈ ರೀತಿ ಏನು ಬೆಳೀತಿರುತ್ತೋ ಈ ಥರ ಉದ್ದಕ್ಕೆ ಹಿಂಗೆ ಇದನ್ನು ಆ್ಯಕ್ಚುಲಿ ನಾವು ಈ ಥರ ಬೆಂಡ್ ಮಾಡಬೇಕಾಗಿ ಬರುತ್ತೆ. ಹಿಂಗೆ ಬೆಂಡ್ ಮಾಡೋದರಿಂದ
ಈ ರೀತಿ ಬೆಂಡ್ ಮಾಡೋದ್ರಿಂದ ಇದಾದಷ್ಟು ಮೇಲೆ ಬೆಳೆಯಲ್ಲ ಗಿಡ, ಕೆಳಗಡೆನೇ ನಮಗೆ ಬೇಗ ಕಾಯಿ ಬರುತ್ತೆ. ನೋಡಿ, ಇದು ಪ್ರೂನಿಂಗ್ ಆಗಿ ಈ ಇಯರಲ್ಲಿ ಕ್ರಾಪ್ ಬಂದಿರೋ ಗಿಡ ಚೆನ್ನಾಗಿ ಬರ್ತಿದೆ. ಇನ್ನು ಕಾಯಿಗಳೆಲ್ಲ ದಪ್ಪ ಆಗಬೇಕು. ಅಲ್ಲಿ ನೋಡ್ಬೋದು ನೀವು.